ರಾಜ್ಯದಲ್ಲಿ ಬರಗಾಲ ಆವರಿಸಿದೆ. ಮಳೆಗಾಗಿ ರೈತರು ಒಂದು ಕಡೆಗೆ ಜನ ಎಲ್ಲ ಎದುರು ನೋಡ್ತಾ ಇದ್ದಾರೆ. ಆದರೆ ಸದ್ಯಕ್ಕೆ ಮಳೆ ಬರುವಂಥ ಸೂಚನೆಗಳು ಭಾಳ ಕಡಿಮೆ ಇರ್ತಕ್ಕಂಥದ್ದು. ಸೊ ಹೀಗಾಗಿ ರಾಜ್ಯ ಸರ್ಕಾರ ಮೋಡ ಬಿತ್ತನೆಗೆ ಮುಂದಾಗಿದೆ. ಹಾಗಿದ್ರೆ ಮೋಡ ಬಿತ್ತನೆ ಯಾವ ರೀತಿಯಾಗಿ ನಡೆಯುತ್ತೆ, ಅದರ ಯಾವ ರೀತಿಯಾಗಿರುತ್ತೆ, ಮತ್ತು ಅದರ ಹಿಂದೆ ಇರತಕ್ಕಂತಹ ತಂತ್ರಜ್ಞಾನ ಯಾವ ರೀತಿಯಾಗಿರುತ್ತೆ, ಹೀಗೆ ಸಾಕಷ್ಟು ಕುತೂಹಲಗಳಿರುತ್ತೆ. ಸೊ ಇದೆಲ್ಲದರ ಬಗ್ಗೆ ಮಾತಾಡೋದಕ್ಕೆ ನಮ್ಮ ಜೊತೆ ಆನಂದ್ ಕೊಪ್ಪರ್ ಅಂತ ಹೇಳಿ ಭಾರತೀಯ ಹವಾಮಾನ ಇಲಾಖೆಯ ನಿವೃತ್ತ ವಿಜ್ಞಾನಿಗಳು, ಹಿರಿಯ ವಿಜ್ಞಾನಿಗಳು ಅವರು ಇದ್ದಾರೆ. ಅವ್ರನ್ನ ಮಾತಾಡ್ಸೋಣ, ಅವರಿಂದನೇ ಸಾಕಷ್ಟು ಮಾಹಿತಿಗಳನ್ನು ತಿಳ್ಕೊಳ್ಳೋಣ. ಸರ್ ನಮಸ್ತೆ. ನಮಸ್ಕಾರ. ಈಗ ಮೋಡ ಬಿತ್ತನೆ ಅಂತಂದಾಗ ಒಂದಷ್ಟು ಕುತೂಹಲ, ಆದರೆ ಅದ್ರ ಹಿಂದೆ ಇರ್ತಕ್ಕಂಥ ಸೈನ್ಸ್ ಯಾವ ರೀತಿಯಾಗಿ, ಆ ತಂತ್ರಜ್ಞಾನ ಟೆಕ್ನಾಲಜಿ ಯಾವ ರೀತಿ ವರ್ಕ್ ಆಗುತ್ತೆ ಅಂತ ಗೊತ್ತಿಲ್ಲ ಎಷ್ಟೋ ಜನರಿಗೆ. ಸೊ ನಿಮ್ಮ ಹತ್ರ ನಿಮಗೆ ಸಾಕಷ್ಟು ಅನುಭವ ಇರ್ತಕ್ಕಂಥದ್ದು, ಜೊತೆಗೆ ಇದು ಯಾವ ರೀತಿ, ಮೊದಲನೇದಾಗಿ ಮೋಡ ಬಿತ್ತನೆ ಅಂದರೆ ಏನು, ಇದು ಯಾವ ರೀತಿಯಾಗಿ ನಡೆಯುತ್ತೆ ಅಂತ ಒಂಚೂರು ಎಕ್ಸ್ಪ್ಲೇನ್ ಮಾಡ್ಬೋದು ಸರ್? ನೋಡಿ, ಮೋಡ ಬಿತ್ತನೆ ಒಂದು ಸಾಮಾನ್ಯ ಪ್ರಕ್ರಿಯೆ. ಪ್ರತಿ ಸಾರಿನೂ ಮಳೆಗಾಲ ಕಡಿಮೆ ಆಗ್ತದೆ ಅಂತ ಸೂಚನೆ ಇದ್ದಾಗ ಈ ಮೋಡ ಬಿತ್ತನೆಯ ಒಂದು ಕಾರ್ಯಕ್ರಮವನ್ನು ಸರ್ಕಾರಗಳಾಗಲಿ ಕೆಲವೊಂದು ಸಂಘ ಸಂಸ್ಥೆಗಳಾಗಲಿ ಕೈಗೆತ್ತಿಕೊಳ್ತವೆ. ಈ ಮೋಡ ಬಿತ್ತನೆಯಲ್ಲಿ ಮುಖ್ಯವಾದದ್ದಂದರೆ ರಾಸಾಯನಿಕಗಳನ್ನು ಮೋಡಗಳ ಮೇಲೆ ಸಿಂಪಡಿಸಿ ಅದರಲ್ಲಿದ್ದಂತಹ ನೀರಿನ ಅಂಶವನ್ನು ಹೆಚ್ಚಿಗೆ ದ್ರವೀಕರಿಸಿಕೊಂಡು ಅದೇ ಒಂದು ಪ್ರದೇಶದಲ್ಲಿ ಮಳೆ ಆಗುವಂತೆ ಮಾಡುವುದು. ಅಂದರೆ ಸಾಮಾನ್ಯವಾಗಿ ಬೀಳುವಂಥ ಮಳೆ ಅದನ್ನು ಒಂದು ಎನ್ಹ್ಯಾನ್ಸ್ಮೆಂಟ್ ಅಂತ ಹೇಳ್ತೀವಲ್ಲ, ಆ ಥರನೂ ಮಾಡ್ಬೋದು. ಇಲ್ಲ ಅಂದರೆ ಮಳೆ ಆಗದೇ ಮೋಡಗಳು ಹಾಗೆ ಚಲಿಸಿ ಹೋಗ್ತಿದ್ದಾಗ ಅದೇ ಪ್ರದೇಶದಲ್ಲಿ ಅವು ದ್ರವೀಕರಿಸುವಂತೆ ಮಾಡುವಂಥ ಒಂದು ಪ್ರಕ್ರಿಯೆಗೆ ಮೋಡ ಬಿತ್ತನೆ ಅಂತಾರೆ. ಇಂಗ್ಲೀಷ್ನಲ್ಲಿ ಇದಕ್ಕೆ ಆರ್ಟಿಫಿಷಿಯಲ್ ರೈನ್ ಮೇಕಿಂಗ್ ಅಂತಲೂ ಕೂಡ ಹೇಳ್ತಾರೆ, ಕ್ಲೌಡ್ ಸೀಡಿಂಗ್ ಅಂತಲೂ ಹೇಳ್ತಾರೆ. ನಮ್ಮ ರಾಜ್ಯದಲ್ಲಿ ಸಾಕಷ್ಟು ಒಣ ಪ್ರದೇಶ ಇರೋದರಿಂದ ಅನೇಕ ಬಾರಿ ಮಳೆ ಕಡಿಮೆ ಆಗುವಂಥ ಸಂದರ್ಭದಲ್ಲಿ ಈ ಒಂದು ಯೋಜನೆಯನ್ನು ಸರ್ಕಾರಗಳು ಆಗಲಿ ಅಥವಾ ಸಂಘ ಸಂಸ್ಥೆಗಳಾಗಲಿ ಹಾಕ್ಕೊಳ್ತವೆ. ರೈತರಿಗೆ ಒಂದು ಬೆಳೆಗಳು ಚೆನ್ನಾಗಿ ಬರಲಿಕ್ಕೆ, ಮಳೆ ಆಗಲಿಕ್ಕೆ ಒಂದು ಕಾರ್ಯಕ್ರಮ ಮಾಡುವಂಥದ್ದು ಇದು ನೋಡಿ, ನನ್ನ ಒಂದು ಅನುಭವದಲ್ಲಿ ನಾವು ಒಂದು ಸೇವೆಯಲ್ಲಿದ್ದಾಗ ಗದಗ ಪ್ರದೇಶದಲ್ಲಿ ಕೂಡ ಮಾಡಿದ್ದಾಗಿದೆ, ಬೆಂಗಳೂರು ಕಡೆಯೂ ಆಗಿದೆ, ರಾಜಾನಕುಂಟೆ ಈ ಕಡೆಯೂ ಮಾಡಿತ್ತು. ಇದರದ್ದು ಒಂದು ಫಲ ಎಷ್ಟಾಗುತ್ತೆ ಅಂತಂದರೆ ಸ್ವಲ್ಪ ಹೇಳೋದು ಕಷ್ಟ. ಸುಮಾರಾಗಿ ನಮ್ಮ ದೇಶದಲ್ಲಿ ಅಷ್ಟೇ ಅಲ್ಲ, ನಮ್ಮ ರಾಜ್ಯದಲ್ಲಿ, ನಮ್ಮ ದೇಶದಲ್ಲಿ ಅಷ್ಟೇ ಅಲ್ಲದೆ ವಿಶ್ವದ ಅನೇಕ ದೇಶಗಳಲ್ಲಿ ಕೂಡ ಈ ಒಂದು ಪ್ರಯೋಗವನ್ನು ಮಾಡಿದ್ದಿದೆ. ಅದರಿಂದ ಸುಮಾರು ಒಂದು 10-15%, ಶೇಕಡ 10-15ರಷ್ಟು ಮಳೆ ಸ್ಥಾನೀಯವಾಗಿ ಹೆಚ್ಚು ಮಾಡಬಹುದಂತ ಕಂಡು ಬಂದಿದೆ. ಇನ್ನು ಈ ಒಂದು ಪ್ರಕ್ರಿಯೆಯಲ್ಲಿ ಇರೋ ವೈಜ್ಞಾನಿಕ ಅಂಶ ಏನಂದರೆ, ಬಹಳಷ್ಟು ಸಾರಿ ಮೋಡಗಳು ಒಂದು ಅದರಲ್ಲಿರುವಂಥ ತೇವಾಂಶದ ಕಡಿಮೆ ಪ್ರಮಾಣದಲ್ಲಿ ಇರೋದರಿಂದ ಅಥವಾ ಗಾಳಿ ವೇಗ ತೀವ್ರವಾಗಿರೋದರಿಂದ ಆ ಭೂಪ್ರದೇಶದ ಮೇಲೆ ಮಳೆ ಸುರಿಸದೇ ಮುಂದೆ ಚಲಿಸಿ ಹೋಗಿಬಿಡ್ತವೆ. ಇದು ಸಾಮಾನ್ಯವಾಗಿ ನಮ್ಮ ದೇಶದಲ್ಲಿ ರೇನ್ ಶ್ಯಾಡೋ ರೀಜನ್ ಅಂತ ಏನು ಹೇಳ್ತೀವಿ, ರೇನ್ ಶ್ಯಾಡೋ ರೀಜನ್ನಲ್ಲಿ ಈ ಅಂದರೆ ಮಳೆಯ ನೆರಳಿನ ಪ್ರದೇಶ, ಅಲ್ಲಿ ಆಗುವಂಥ ಒಂದು ಪ್ರಕ್ರಿಯೆ ಇದು. ಎಸ್ ಸರ್, ರಿಪಬ್ಲಿಕ್ ಕನ್ನಡ ಜೊತೆ ಮೋಡ ಬಿತ್ತನೆ ವಿಚಾರವಾಗಿ ಆನಂದ್ ಕೊಪ್ಪರ್ ಅವರು ತುಂಬ ಸಾಕಷ್ಟು ಅವರ ಅನುಭವಗಳನ್ನು ಮತ್ತು ಒಂದಷ್ಟು ಸಲಹೆಗಳನ್ನು ಕೂಡ ಹಂಚ್ಕೊಂಡಿರ್ತಕ್ಕಂಥದ್ದು. ನೋಡೋಣ ಈ ಮೋಡ ಬಿತ್ತನೆ ಕಾರ್ಯ, ಸರ್ಕಾರ ಕೈಗೊಂಡಿರ್ತಕ್ಕಂತಹ ಈ ಒಂದು ಕಾರ್ಯಕ್ರಮ ಇಷ್ಟರ ಮಟ್ಟಿಗೆ ಸಕ್ಸಸ್ ಆಗುತ್ತೆ ಅನ್ನೋದನ್ನು. ಕ್ಯಾಮ್ರಾ ಪರ್ಸನ್ ಮಂಜುನಾಥ್ ಜೊತೆ ಸುರೇಶ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು.